We don't know what is the depth. ಓಕೆ We don't know ಯಾರಿಗೂ what is- ಗೊತ್ತಿಲ್ಲ ಅದು. ಯಾರಿಗೂ ಗೊತ್ತಿಲ್ಲ ವೆದರ್ ಇಟ್ ಹ್ಯಾಸ್ ರಿಯಲಿ ಗಾನ್ ಅಂಡ್ ಡ್ಯಾಮೇಜ್ ಬಿಕಾಸ್ ದ ವೇ ದೇ ಡಿಸೈನ್ ದ ವೇ ದೇ ಡೂ ಇಟ್ ದೇ ವುಡ್ ಹ್ಯಾವ್ ನೋನ್ ಅಬೌಟ್ ಬಂಕರ್ ಬಸ್ಟರ್ ಬಾಂಬ್ಸ್ ಎನಿಬಡಿ ನೋಸ್ ಇವನ್ ಐ ನೋ ಇವನ್ ಯು ನೋ ದೇರ್ ಆರ್ ಬಂಕರ್ ಬಸ್ಟರ್ ಬಾಂಬ್ 900 kg ಎಷ್ಟು ಮೀಟರ್ ಡೆಪ್ತ್ ಹೋಗಿರ್ತದೆ ಎಲ್ಲ ಗೊತ್ತಿರ್ತದೆ ಎಲ್ಲರಿಗೂ ದೇ ವುಡ್ ಹ್ಯಾವ್ ಡನ್ ಇನ್ ಎ ಸೇಫ್ಟಿ ಝೋನ್. ಈ ಯುದ್ಧದಲ್ಲಿ ಇಸ್ರೇಲ್ ಗೆಲ್ತಾ ಇದೆಯಾ ಅಥವಾ ಗೆಲ್ಲಕ್ ಆಗ್ತಿಲ್ವಾ ಅಥವಾ ಸೋಲ್ತಾ ಇದೆಯಾ? ಇಸ್ರೇಲ್ ಗೆಲ್ತಾ ಇದೆ ಅಂತ ಇಲ್ಲಿ ಯಾರೂ ಗೆಲ್ತಾ ಇಲ್ಲ. ಓಕೆ, ಎವ್ರಿಬಡಿ ಇಸ್ ಇನ್ ಎಕನಾಮಿಕಲ್ ಲಾಸ್. ಯಾರ ಲಾಸ್ ಜಾಸ್ತಿ ಆಗಿದೆ ಅದನ್ನ ನಾವು ನೋಡ್ಕೋಬೇಕು. ಅವ್ನು ಬಹಳ ನಷ್ಟದಲ್ಲಿದ್ದಾನೆ, ಇವನು ಬಹಳ ನಷ್ಟ. ಟೆಹರಾನ್ ಕತೆ ಏನಾಗಿದೆ? ಟೆಲ್ ಅವೀವ್ ಕತೆ ಏನಾಗಿದೆ? ಗಾನ್ ಇನ್ ಟು ಟೂ ಮಚ್ ಆಫ್ ಲಾಸಸ್. ಓಕೆ, they knew about these losses is going to happen when they were rubbing with America and Israel. They were ready for that losses. ಇಸ್ರೇಲ್ಗೆ ಈ ಮಟ್ಟಕ್ಕೆ ಲಾಸ್ ಆಗಿರುತ್ತೆ ಅಂತ ಅವ್ರಿಗೆ ಅನ್ಕೊಳ್ಳಿಲ್ಲ when the war started. ಅಮೆರಿಕ ಈ ಮಟ್ಟಕ್ಕೆ ಎಕನಾಮಿಕಲಿ ವರ್ಲ್ಡ್ ವೈಡ್ ಲಾಸ್ ಮಾಡ್ತೀನಿ ಅಂತ ಅದಕ್ಕೂ ಗೊತ್ತಿರಲಿಲ್ಲ. ಆ್ಯಂಡ್ ಇನ್ಫ್ಲೇಷನ್ ಇನ್ ಅಮೆರಿಕಾ ಆಲ್ಸೋ ಹ್ಯಾಸ್ ಗಾನ್ ವೆರಿ ಹೈ. ಇನ್ಫ್ಲೇಷನ್ ಆಲ್ ಓವರ್ ದಿ ವರ್ಲ್ಡ್ ಹ್ಯಾಸ್ ಕಾಸ್ಟ್ ವೆರಿ ಹೈ. ಇದರಲ್ಲಿ ಬರೀ ಇರಾನು ಇಸ್ರೇಲ್ ಅಮೆರಿಕ ಸಫರ್ ಆಗ್ತಾ ಇಲ್ಲ, ವಿಶ್ವದಲ್ಲಿ ಎಲ್ಲರೂ ಸಫರ್ ಆಗ್ತಾ ಇದ್ದಾರೆ. ಯಾರು ಜಾಸ್ತಿ ಸಫರ್ ಆಗ್ತಾ ಇದ್ದಾರೋ ಅವರೆಲ್ಲ ಯುದ್ಧ ಪೀಡಿತ ಇದರಲ್ಲಿ ಇದರಲ್ಲಿ ಯಾರು ಅತಿ ದೊಡ್ಡ ಸಂತ್ರಸ್ತರು ಅಂತ ನೋಡ್ಬೇಕಷ್ಟೇ. ಇದರಲ್ಲಿ ಗೆಲ್ಲೋದು ಅಂತ ಏನೂ ಇಲ್ಲ ಈ ವಾರಲ್ಲಿ, ಗೆಲ್ಲಕ್ಕೆ ಏನೂ ಇಲ್ಲ ಇದರಲ್ಲಿ. ದೇರ್ ಇಸ್ ನೋ ಟಾರ್ಗೆಟ್ ಫಾರ್ ಇದನ್ನ ಮಾಡಿದ್ರೆ ನಾನು ವಿನ್ ಮಾಡಿದೆ ಅನ್ನೋ ಟಾರ್ಗೆಟ್ ಯಾರ ಹತ್ರನೂ ಇಲ್ಲ. ಅಂದರೆ ಈಗ ಇಸ್ರೇಲ್ ನೆತನ್ಯಾಹು ಕಡೆಯಿಂದ ಬರ್ತಿರ್ತಕ್ಕಂಥ ಮಾಹಿತಿ ಏನು ಅಂತ ಹೇಳಿದ್ರೆ, ಇವ್ರು ಏನಾದರೂ ಮಾಡ್ಕೊಳ್ಳಿ ಇರಾನ್ ಜೊತೆಗೆ ಅಮೆರಿಕ, ನನಗೂ ಅದಕ್ಕೂ ಸಂಬಂಧ, ಲೆಬನಾನ್ ನಾನು ಬಿಡಲ್ಲ, ನಾನು ಮಾತ್ರ ಕಂಟಿನ್ಯೂ ಮಾಡ್ತೀನಿ ಸರ್. ಲೆಬನಾನ್ನ ಒಂದು ಹಂಗದ ಆಫ್ ಇರಾನ್ ದೇ ಈಸ್ ಹಿಟ್ಟಿಂಗ್ ಟು ಸರ್ಟನ್ ಏರಿಯಾ ಆಫ್ ದಟ್ ಲೇಕ್, ಯಾವುದೋ ಲೇಕ್ ಇದೆಯಲ್ಲ ಅಲ್ಲಿಂದ ಮನೆಗಳು, ವಸತಿ ಕಟ್ಟಡಗಳು, ಬಿಕಾಸ್ ಈಸ್ ಕ್ರಿಯೇಟಿಂಗ್ ಎ ಬಫರ್ ಝೋನ್, ಬಿಕಾಸ್ ಆ ಝೋನಿಂದ ಇಲ್ಲಿಗೆ ಬೀಳುತ್ತೆ ಅನ್ನೋದೊಂದು. ಅಲ್ಲಿ ಲೆಬನಾನ್ ಏನಾಗಿದೆ, ಅಲ್ಲಿ ಗೌರ್ಮೆಂಟ್ ಆಳ ಪ್ರದೇಶನೂ ಇದೆ, ಅದ್ರ ಜೊತೆ ಈ ಹೆಜ್ಬುಲ್ಲಾ ಅವರು ಜೊತೆ ಸೇರಿಕೊಂಡು ಸರ್ಕಾರ ರಚನೆ ಮಾಡಿರೋಂಥ ಇದು. ಅವ್ರು ಎಲ್ಲೆಲ್ಲ ಅಡುಕೂತಿದಾರೋ ಗೊತ್ತಿಲ್ಲ. ದ ಏರಿಯಾ ವಾಟ್ ದೇ ಹ್ಯಾವ್ ಕ್ಲಿಯರ್ಡ್, ಆ ಕ್ಲಿಯರ್ ಆಗಿದ ತಕ್ಷಣ ಇಡೀ ಹೆಜ್ಬುಲ್ಲಾನ ಸರ್ವನಾಶ ಮಾಡಿದೀವಿ ಅಂತ ಎಲ್ಲೂ ಇಲ್ಲ. ವಿ ಡೋಂಟ್ ನೋ ಹೌ ಮೆನಿ ಹೆಜ್ಬುಲ್ಲಾಸ್ ವಿಲ್ ಬಿ ಬಾರ್ನ್ ಅಗೇನ್. ಸೊ ಇವ್ರೇನು ಮಾಡ್ಕೊಂಡಿದ್ದಾರೋ ಅದನ್ನು ಕ್ಲೀನ್ ಮಾಡ್ಕೊಂಡು ಹೋಗಿದ್ದಾರೆ. ಹಂಗೆ ಅಂದ್ಬಿಟ್ಟು ಇಡೀ ಹೆಜ್ಬುಲ್ಲಾ ದೇಶನೇ ನಾವು ಗಪ್ಸಾ ಮಾಡ್ಕೋತೀವಿ ಅಂತ ಏನು ಹೋಗಿಲ್ಲ ಅವರು. ದೇ ಹ್ಯಾವ್ ಓನ್ಲಿ ಕ್ಲಿಯರ್ಡ್ ಅಪ್ ಟು 40-50 ಕಿಲೋಮೀಟರ್ಸ್ ಸೊ ದಟ್ ಕ್ರಿಯೇಟ್ಸ್ ಎ ಬಫರ್ ಝೋನ್. ಸೊ ಅಲ್ಲಿಂದ ಯಾವುದೋ ಮಿಸೈಲ್ ಲಾಂಚ್ ಆಗದೆ ಇರೋಂಥ ಸೇಫ್ ಡಿಸ್ಟೆನ್ಸ್ಗಳನ್ನ ಕ್ಲಿಯರ್ ಮಾಡ್ಕೊಂಡು ಹೋಗಿದ್ದಾರೆ. ವಿ ಡೋಂಟ್ ನೋ ವೆನ್ ಹೆಜ್ಬುಲ್ಲಾ ವಿಲ್ ಅಗೇನ್ ರೈಸ್ ಅಪ್ ಆ್ಯಂಡ್ ಬಿಕಾಸ್ ಅವ್ನು ನಜ್ರುಲ್ಲಾ ಅಲ್ಲಿ ಇಲ್ಲಿ ಎಲ್ಲರೂ ಸತ್ತೋದ್ರು, ಅಲ್ಲಿ ಟಾಪ್ ಲೀಡರ್ಸ್ ಎಲ್ಲರೂ ಸತ್ತೋದ್ರು. ದ ಮಿಸೈಲ್ಸ್ ಆಲ್ಸೋ ಗಾಟ್ ಎಂಪ್ಟೀಡ್. ಇರಾನ್ ಕುಡ್ ನಾಟ್ ಸಪೋರ್ಟ್ ದೆಮ್ ಇನ್ ದ ರೈಟ್ ಟೈಮ್ ಫಾರ್ ಮಿಸೈಲ್ಸ್. ನಾಳೆ ಎದೋಳಲ್ಲ ಅಂತ ಏನು ಗ್ಯಾರಂಟಿ ಇಲ್ಲ. ಆಯಿತು, ದೀಸ್ ಆರ್ ಆಲ್ ದ ಗ್ಯಾಂಗ್ ವಿಚ್ ಈಸ್ ಆಫ್ ಎಥ್ನಿಕ್ ಗ್ರೂಪ್ಸ್ ಆ್ಯಂಡ್ ಇದೆಲ್ಲ ಒಂಥರ ಫೆನೆಟಿಕ್ ಗ್ರೂಪ್ಸ್. ಇದು ಯಾವಾಗಲೂ ಎದೊಳ್ತಾನೆ ಇರ್ತದೆ, ಯಾವಾಗಲೂ ಗಲಾಟೆ ನಡೀತಾನೆ ಇರ್ತದೆ. ಈಗ ಒಂದು ಕಮ್ಮಿ ಮಾಡ್ತಾರೆ. ಲಾಸ್ಟ್ ಇಯರು ಇದೇ ಹೇಳಿದ್ರೆ ಹೆಜ್ಬುಲ್ಲಾ 0 ಆಗೋಯ್ತು ಅಂತ ಎದ್ದು ಬಂದರು. ಈಗ ಔತಿ ಕಡೆ ಜಾಸ್ತಿ ನೋಡ್ತಾ ಇಲ್ಲ, ಅವ್ರು ಯಾವಾಗ ಎದ್ದು ಬರ್ತಾರೋ ಗೊತ್ತಿಲ್ಲ. ಈಗ ಅಲ್ಲ, ಈಗ ಹಮಾಸ್ನೆಲ್ಲ ನಿರ್ನಾಮ ಮಾಡಿ, ಬಟ್ ಅವ್ರು ಯಾವತ್ತೋ ಒಂದು ದಿವಸ ಎದ್ದೊಳು ಬರ್ತಾರೆ, ಅದು ಯಾವ ಲೀಡ್ರ್ ಎದ್ದು ಬರ್ತಾನೋ ಗೊತ್ತಿಲ್ಲ. ಸೊ ಅದೇ ಥರ ನಾವು ಔತಿ ಹ್ಯಾಸ್ ಆಲ್ಸೋ ಸ್ಟಾರ್ಟೆಡ್. ದೇ ಆರ್ ಆಲ್ಸೋ ಹ್ಯಾವಿಂಗ್ ಥೌಸಂಡ್ಸ್ ಆಫ್ ಮಿಸೈಲ್ಸ್ ಅಂತಾರೆ, ಬಟ್ ವಿ ರಿಯಲಿ ಡು ನಾಟ್ ನೋ ಮನಿ. ಫೈನ್. ಇನ್ನೊಂದು ಕಡೆ ನಾವು ಚೆಕ್ ಮಾಡಿಕೊಂಡಾಗ, ಇಂಡಿಯಾ ಪರ್ಸೆಪ್ಷನ್ನಿಂದ, ಭಾರತ ದೃಷ್ಟಿಕೋನದಿಂದ ನಾವು ಚೆಕ್ ಮಾಡಿಕೊಂಡಾಗ, ಈ ವಾರ್ ಇದರಲ್ಲಿ ಇಸ್ರೇಲ್ ಗೆದ್ದರೆ ಒಳ್ಳೆಯದು ಅಂತನಾ, ಅಮೆರಿಕ ಇಸ್ರೇಲ್ ಜಂಟಿಯಾಗಿ ಗೆದ್ದರೆ ಒಳ್ಳೆಯದು ಅಂತನಾ, ಇರಾನ್ ಸೋತ್ರೆ ಒಳ್ಳೆಯದು ಅಂತನಾ, ಅಥವಾ ಇರಾನ್ ಗೆದ್ದರೆ ಒಳ್ಳೆಯದು? ಇದು ಹೇಗೆ ಸರ್? ಭಾರತಕ್ಕೆ ಯಾವ್ದು ಲಾಭ ಇದರಲ್ಲಿ? ಭಾರತಕ್ಕೆ ಎಲ್ಲರಿಂದನೂ ಲಾಭ ಇದೆ. ಅಮೆರಿಕಾಯಿಂದನೂ ಲಾಭ ಇದೆ, ಇಸ್ರೇಲಿಂದನೂ ಲಾಭ ಇದೆ, ಇರಾನಿಂದನೂ ಲಾಭ ಇದೆ. ಓಕೆ, ಆಲ್ ತ್ರೀ ಆರ್ ರಿಕ್ವೈರ್ಡ್ ಫಾರ್ ಅಸ್, ಫಾರ್ ಅವರ್ ಡೆವಲಪ್ಮೆಂಟ್. ಇಸ್ರೇಲಿಂದ ಸ್ವಲ್ಪ ಜಾಸ್ತಿ ಟೆಕ್ನಾಲಜಿ ಸಿಗ್ತಾ ಇದೆ, ಅಮೆರಿಕಾಲಿ ಎಕ್ಸ್ಪೋರ್ಟ್ ಬಿಸ್ನೆಸ್ ಸಿಗ್ತಾ ಇದೆ. ಅಫ್ಕೋರ್ಸ್ ವಿ ಆರ್ ಡೂಯಿಂಗ್ ಲಾಟ್ ಆಫ್ ಎಕ್ಸ್ಪೋರ್ಟ್ಸ್. ದಟ್ ಈಸ್ ದ ನಂಬರ್ ಒನ್ ಎಕ್ಸ್ಪೋರ್ಟ್. ಟೆಕ್ನಾಲಜಿ ಯುದ್ಧದಲ್ಲಿ ದೊಡ್ಡ ಪರೀಕ್ಷೆಗೆ ಒಳಪಟ್ಟಿದೆ ಅಂತ ಅನಿಸ್ತಾ ಇಲ್ವಾ ತಮಗೆ? ಅದರ ಅಕ್ಯುರಸಿ ಏನೇ ಇದ್ಕೊಳ್ಳಿ, ಸುಪ್ರೀಮಸಿ ಏನಾದರೂ ಇದ್ಕೊಳ್ಳಿ,